ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಂದರೆ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಗಳನ್ನು ಕರೆದಿದ್ದು. ನೋಡಿರಿ, ಯಾವ್ಯಾವ ರೀತಿ ಪೋಸ್ಟ್ ಖಾಲಿದಾವೆ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಗ್ರೇಡ್ ಎ ಒಳಗೆ ಅಸಿಸ್ಟೆಂಟ್ ಮ್ಯಾನೇಜರ, ಜನರಲ್ ಸ್ಟ್ರೀಮ, ಲೀಗಲ್ ಸ್ಟ್ರೀಮ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಟ್ರೀಮ, ರಿಸರ್ಚ್ ಸ್ಟ್ರೀಮ್ ಅಂತೇಳಿ, ಮತ್ತು ಆಫಿಷಿಯಲ್ ಲ್ಯಾಂಗ್ವೇಜ್ ಸ್ಟ್ರೀಮ ಮತ್ತು ಎಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಸ್ಟ್ರೀಮ ಮತ್ತು ಎಂಜಿನಿಯರಿಂಗ್ ಸಿವಿಲ್ ಸ್ಟ್ರೀಮ್ ಅಂತೇಳಿ ವಿವಿಧ ರೀತಿಯ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ಬಗ್ಗೆ ನೇಮಕಾತಿಯನ್ನು ಕರೆದಿದ್ದ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನೋಟಿಫಿಕೇಷನ್ ಬಂದಾಗ ನಾನು ತಿಳಿಸುತ್ತೇನೆ. ನೋಡಿರಿ, ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗೋದು ಅಕ್ಟೋಬರ್ 30, 2025 ಪ್ರಾರಂಭ ಆಗ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ನೀಡ್ಯಾರ. ನೋಡಿರಿ, ಯಾವ ರೀತಿ ವೇಕೆನ್ಸಿಗಳು ಅದಾವಂತ ನೋಡೋಣ, ಮತ್ತು ಯಾವ ರೀತಿ ಕ್ವಾಲಿಫಿಕೇಷನ್ಗೆ ಇರಬೇಕಂತ ನೋಡೋಣ, ಮತ್ತು ಪೋಸ್ಟ್ ಯಾವ ರೀತಿ ಖಾಲಿದತ್ತ ನೋಡೋಣ. ನೋಡಿರಿ, ಮೊದಲೇದಾಗಿ ಜನರಲ್ ಅಂತೇಳಿ ಹೊಂದ್ಯದು ಜನರಲ್ಲಾಗಿ 56 ಪೋಸ್ಟ್ ಖಾಲಿದಾವೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿಗೆ ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಆಗಿರಬೇಕು, ಅಥವಾ ಯಾವುದೇ ರೀತಿಯ ಡಿಗ್ರಿಯನ್ನು ಮುಗಿಸಿದ್ರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಅಥವಾ ಚಾರ್ಟೆಡ್ ಅಕೌಂಟರ್ ಕೂಡ, ಮತ್ತು ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್ ಮತ್ತು ಕಂಪನಿ ಸೆಕ್ರೆಟರಿಯಾಗಿ ಅಥವಾ ಕಾಸ್ಟ್ ಅಕೌಂಟೆಂಟ್ ಆಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿಸಿದ ಅಭ್ಯರ್ಥಿಗಳು ಜನರಲ್ 56 ವೇಕೆನ್ಸಿಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಲೀಗಲ್ ಅಂತೇಳಿ 20 ವೇಕೆನ್ಸಿಗಳು ಖಾಲಿದಾವೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಡಿಗ್ರಿನ ಲಾ ಅಂದರೆ LLB ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮೂರನೇದಾಗಿ ನೋಡಿರಿ, ಇದರಲ್ಲಿ 22 ವೇಕೆನ್ಸಿಗಳು ಖಾಲಿದ್ದು. ಇದು ಬ್ಯಾಚುಲರ್ ಡಿಗ್ರಿನ ಎಂಜಿನಿಯರಿಂಗ್ ಅಥವಾ ಎನಿ ಬ್ರ್ಯಾಂಚ್ ಡಿಸಿಪ್ಲಿನ್ ವಿತ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಮಿನಿಮಮ್ 2 ವರ್ಷದ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಮಾಡಿದ ಅಭ್ಯರ್ಥಿಗಳು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಜ್ಞಾನವನ್ನು ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ನಾಲ್ಕನೇದಾಗಿ ನೋಡಿರಿ, ರಿಸರ್ಚ್ ಒಳಗೆ 4 ವೇಕೆನ್ಸಿ ಖಾಲಿದಾವೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕೆ ನಮಗೆ ಇರಬೇಕಾದ ಮಿನಿಮಮ್ ಕ್ವಾಲಿಫಿಕೇಷನ್ನ ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಆಗಿರಬೇಕು. ಡಿಪ್ಲೊಮಾ 2 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರ್ತದೆ. ಅಥವಾ ಎಕನಾಮಿಕ್ಸ್, ಕಾಮರ್ಸ್ ಮತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಇನ್ನಿತರ ಸಬ್ಜೆಕ್ಟ್ಗಳ ಅಭ್ಯರ್ಥಿ ಎಜುಕೇಷನ್ ಮುಗಿಸಿದ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ನೋಡಿರಿ, 5ನೇದತ್ತ ಆಫಿಷಿಯಲ್ ಲ್ಯಾಂಗ್ವೇಜ್, ಇದರಲ್ಲಿ 3 ಪೋಸ್ಟ್ ಖಾಲಿದಾವೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿ ಮಾಸ್ಟರ್ ಡಿಗ್ರಿನ ಹಿಂದಿ ಟ್ರಾನ್ಸ್ಲೇಟರ್ ಅಥವಾ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಅಭ್ಯರ್ಥಿ ಡಿಗ್ರಿಯನ್ನು ಮುಗಿಸಿರ್ಬೇಕಾಗಿರ್ತದೆ. ಇಲ್ಲಾಂದರೆ ಮಾಸ್ಟರ್ ಡಿಗ್ರಿಯನ್ನು ಸಂಸ್ಕೃತ ಮತ್ತು ಇಂಗ್ಲೀಷ, ಎಕನಾಮಿಕ್ಸ್ ಅಥವಾ ಕಾಮರ್ಸ್ ವಿತ್ ಹಿಂದಿ ಸಬ್ಜೆಕ್ಟಲ್ಲಿ ಅಭ್ಯರ್ಥಿ ಮುಗಿಸಿರಬೇಕು. ಇನ್ನು ಮಾಸ್ಟರ್ ಡಿಗ್ರಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೂಡ ಮಾಡಿದ್ದವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 6ನೇದಾಗಿ ನೋಡಿರಿ, ಎಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಒಳಗೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಖಾಲಿ ಇರೋ ವೇಕೆನ್ಸಿಗಳು 2 ಆಗ್ಯಾವ. ಕ್ವಾಲಿಫಿಕೇಷನ್ ನೋಡಿರಿ, ಬ್ಯಾಚುಲರ್ ಡಿಗ್ರಿನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಕೊನೆಯದಾಗಿ ನೋಡಿರಿ, ಎಂಜಿನಿಯರಿಂಗ್ ಸಿವಿಲ್ 3 ವೇಕೆನ್ಸಿಗಳು ಖಾಲಿದಾವೆ. ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿನ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನನ್ನು ಮುಗಿಸಿದ್ರೆ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಂತ ಹೇಳ್ಯಾರ. ನೋಡಿರಿ, ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ಇದು ಟೋಟಲಾಗಿ 3 ಪೇಜ್ ಅಂತ 3 ಮೆಥಡ್ನಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ನೋಡಿರಿ, ಮೊದಲೇ ಮೆಥಡ್ ಅಂದ್ರೆ ಪೇಜ್ 1. ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಒಳಗೆ 2 ಪೇಪರ್ ಇರ್ತವೆ. 2 ಪೇಪರನ್ನು ಪಾಸಾದ ಅಭ್ಯರ್ಥಿಗಳಿಗೆ ಪೇಜ್ 2 ಸೆಲೆಕ್ಷನ್ ಪ್ರೊಸೆಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. 2ನೇ ಪೇಜಿಗೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳು ಕೊನೆಯದಾಗಿ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಹುದ್ದೆಯನ್ನು ನೀಡ್ಬೋದು. ನೋಡಿರಿ, ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ
62,500ರಿಂದ 1,26,100ವರೆಗೂ ಸ್ಯಾಲ್ರಿ ಈ ಹುದ್ದೆಯಲ್ಲಿ ಅಂದರೆ ಇಲಾಖೆ ವೈಸ ಸಿಗ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ನ ಫೀ ಮತ್ತು ಯಾವ ರೀತಿ ಐತಿ ಕ್ಯಾಟಗರಿ ವೈಸ್ ಅಂತ ನೋಡೋಣ. ನೋಡಿರಿ, ₹1,000 ಅನ್ರಿಸರ್ವ್ಡ್ ಪರ್ಸನ್ನ OBC EWS ಇಂಥ ಅಭ್ಯರ್ಥಿಗಳಿಗೆ ₹1,000 ಅಪ್ಲಿಕೇಶನ್ ಫೀ ಆಗಿದ್ರೆ, ಇನ್ನು SC ST PWBD ಅಭ್ಯರ್ಥಿಗಳಿಗೆ ₹100 ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ಇನ್ನು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ SC ST ಮತ್ತು OBC ಅಭ್ಯರ್ಥಿಗಳಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ ಸೇಬಿ ಕೂಡ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ನೀಡಲಾಗ್ತದೆ. ಇದಕ್ಕೂ ಕೂಡ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ನಿಮಗೆ ಪ್ರೀ ಎಕ್ಸಾಮಿನೇಷನ್ನ ಟ್ರೈನಿಂಗನ್ನು ಆನ್ಲೈನಲ್ಲಿ ಸೇಬಿ ನೀಡ್ತದೆ. ನೋಡಿರಿ, ಸೇಬಿಯ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಏನಾದರೂ ಮಾಹಿತಿ ಬೇಕಾದ್ರೆ ನೀವು ನೋಡಿಕೊಳ್ಳಬಹುದು. ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಿರಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.